ರಾಹುಲ್ ಗಾಂಧಿ ಅವರಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಿರ್ಬೋದು, ಸಿದ್ದರಾಮಯ್ಯ ಅವರಿರ್ಬೋದು, ಇವರೆಲ್ಲ ರಾಜಕೀಯದ ಉದ್ದೇಶದಿಂದ ಏನೇನೇ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಮೋದಿಜಿಯವರು ಮಾಡಿದಂಥ ಸಾಧನೆಯನ್ನು ಎಲ್ಲೂ ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ. ಪರಮಾಣು ರಾಷ್ಟ್ರ ಇತ್ತು ಪಾಕಿಸ್ತಾನ, ಅದರೊಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಅಂದರೆ ಏನು, ಏರ್ ಸ್ಟ್ರೈಕ್ ಅಂದರೆ ಏನು, ಆಪರೇಷನ್ ಸಿಂಧೂರ ಅಂದರೆ ಏನು, ದೇಶದ ಭದ್ರತೆ ಅಂದರೆ ಏನು ಅಂತ ಹೇಳುವಂಥ ಪಾಠವನ್ನು ಮಾಡಿ ಯುದ್ಧವನ್ನು ಮಾಡದೆ ಯುದ್ಧವನ್ನು ಗೆದ್ದು ಪಾಕಿಸ್ತಾನವನ್ನು ಇವತ್ತು ನಿರ್ಮಾಣ ಮಾಡಿರುವಂಥ ಸಾಧನೆ ಯಾವುದಾದ್ರೂ ಪ್ರಧಾನಮಂತ್ರಿಗಿದ್ರೆ ಅದು ನರೇಂದ್ರ ಮೋದಿ ಅವರಿಗೆ ಮಾತ್ರ ಅಂತ ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೀನಿ. ರಾಜಕೀಯದ ಕಾಮಾಲೆ ಕಣ್ಣಿಂದ ನೋಡಿದಾಗ ಮಾತ್ರ ನರೇಂದ್ರ ಮೋದಿಯವರು ತುಂಬ ಪುಟ್ಟದಾಗಿ ಕಾಣ್ತಾರೆ. ಆದರೆ ನಿರ್ಮಲ ಮನಸ್ಸಿನಿಂದ ನೋಡಿದಾಗ ಭಾರತ ಎಷ್ಟು ಬೃಹತ್ತಾಗಿದೆಯೋ ಅಷ್ಟೇ ಬೃಹತ್ತಾಗಿ ಮೋದಿಜಿಯವರು ಸಾಮಾನ್ಯ ಮನುಷ್ಯನ ಕಣ್ಣಿಗೆ ಕಾಣ್ತಾರೆ. ರಕ್ಷಣೆ ಮಾಡುವಂಥ ಪ್ರತಿಯೊಂದು ಯೋಜನೆಗೂ ನರೇಂದ್ರ ಮೋದಿ ಯೋಜನೆ ಅಂತ ಇಡ್ಬೋದಾಗಿತ್ತು. ಆದರೆ ಅವರಲ್ಲಿ ಯಾವುದೇ ಪಕ್ಷದ ಪ್ರಧಾನಮಂತ್ರಿ ಆಗಿರಲಿ ಭೇದವಿಲ್ಲ ಅನ್ನೋದು ಸುಸ್ಪಷ್ಟ. ಅದಕ್ಕಾಗಿಯೇ ಈ ಮುಂಬರುವಂಥ ಯೋಜನೆಗಳು ಕೂಡ ಪ್ರಧಾನಮಂತ್ರಿ ಯೋಜನೆಯಂತೆ ಇರಲಿ ಅಂತಲೇ ಇವರು ಇವತ್ತು ಮಾಡುವಂಥ ಯೋಜನೆಗಳಿಗೆ ಪ್ರಧಾನಮಂತ್ರಿ ಯೋಜನೆ ಅಂತ ಇಟ್ಟಿರೋದು. ಭಾರತ ಹೊಂದಿರತಕ್ಕಂಥದ್ದು ಇಂಟೋಗ್ಲೋಟಿಯಾ ಎಲೆಕ್ಟ್ರೋ ಪ್ರಿಂಟ್ ಅನ್ನುವಂತಹ ಅತ್ಯುನ್ನತ ಗುಣಮಟ್ಟದ ಒಂದು ನೋಟ್ ಪ್ರಿಂಟ್ನ ವ್ಯವಸ್ಥೆಯನ್ನು ಮಾಡಲಾಯಿತು. ಇಲ್ಲೇ ನಮ್ಮ ಸಿದ್ದರಾಮಯ್ಯನವರ ಮನೆ ಪಕ್ಕದಲ್ಲೇ RBI ಅವರು ಯೂನಿಟನ್ನು ಹೊಂದಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಾಗಲೇ ಇಲ್ಲ ಅಲ್ಲಿ ನೋಟ್ ಪ್ರಿಂಟ್ ಆಗ್ತಾ ಇರೋದು. ದೇಶದ ಒಂದು ಭೂ ಖಜಾನೆಗೆ ಬೆಂಬಿಡದೆ ಕಾಡ್ತಾ ಇದ್ದಂಥ ಒಂದು ಭೂತ ಇತ್ತು. ಅದರ ಹೆಸರು ವಕಫ್ ಬೋರ್ಡ್ ಅಂತ. ತಾನು ಕಂಡಿದ್ದನ್ನೆಲ್ಲ ಕಬಳಿಸ್ತಾ ಇತ್ತು ವಕಫ್ ಬೋರ್ಡ್. ಈಗ ಉಮೀದ್ ಆ್ಯಕ್ಟ್ನ ಅಡಿಯಲ್ಲಿ ಸಾಂವಿಧಾನಿಕವಾಗಿ ದಿನ ರಾತ್ರಿ ಹಗಲು ಒಂದೇ ಕೂಡಾಕೊಂಡು ಇವತ್ತು ಉಮೀದ್ ಬಿಲ್ಲನ್ನು ಜಾರಿಗೆ ತರಲಾಗಿದೆ. ಭಾರತೀಯರ ಭವಿಷ್ಯದ ಜೊತೆಯಲ್ಲಿ ನರೇಂದ್ರ ಮೋದಿ ಅವರು ಚೆಲ್ಲಾಟವನ್ನು ಆಡುತ್ತಿದ್ದಾರಾ? ಖಂಡಿತವಾಗೂ ಇಲ್ಲ. ಅವರು ಕನಸನ್ನು ಕೇವಲ ಮಾರಾಟ ಮಾಡ್ತಾ ಇಲ್ಲ, ಪ್ರತಿಯೊಬ್ಬ ಭಾರತೀಯನ ಅಂತರಾತ್ಮದಲ್ಲಿ ಕನಸುಗಳನ್ನು ಬಿತ್ತುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ 11 ವರ್ಷಗಳಲ್ಲಿ ಮೋದಿಜಿ ಮಾಡಿದ್ದು ಅತಿ ಕೇವಲ ಶೂನ್ಯ ಸಾಧನೆ. ಹೌದು, ಇದನ್ನು ನಾನಿವತ್ತು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಳೆದ 11 ವರ್ಷದಲ್ಲಿ ಅಂದರೆ 2014ನೇ ಇಸ್ವಿಯಲ್ಲಿ ಆಡಳಿತಕ್ಕೆ ಬಂದಂತಹ ನರೇಂದ್ರ ಮೋದಿಜಿಯವರು ಮಾಡಿದ್ದು ಅತಿ ಕೇವಲ ಶೂನ್ಯ ಸಾಧನೆಯಂತೆ ಈ ರೀತಿಯಾಗಿ ಇವತ್ತು ಬಿಂಬಿಸಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಮೋದಿಜಿ ಕೇವಲ ಕನಸುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಕನಸುಗಳನ್ನು ಮಾರಾಟ ಮಾಡೋದ್ರ ಮುಖಾಂತರ, ಪ್ರಚಾರವನ್ನು ಗಿಟ್ಟಿಸಿಕೊಳ್ಳೋದರ ಮುಖಾಂತರ ಭಾರತೀಯರನ್ನು ಕನಸಿನ ಕಡಲಲ್ಲಿ ತೇಲಿಸ್ತಾ ಇದ್ದಾರೆ ಅಂತ ಇವತ್ತು ವಿಪಕ್ಷಗಳು ತಮ್ಮ ಮೊಂಡು ವಾದವನ್ನು ಮಾಡ್ತಾ ಇರೋದು. ಹಾಗಾಗಿ ನಾವಿವತ್ತು ನೋಡ್ಕೊಂಡು ಬರೋಣ ಬನ್ನಿ. ಯಾಕೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಒಬ್ಬರು ಪ್ರಾಮಾಣಿಕರ ಮುತ್ಸದ್ದಿತನ ಹೊಂದಿರತಕ್ಕಂತಹ ರಾಜಕಾರಣಿ. 2047ನೇ ಇಸ್ವಿಗೆ ಭಾರತಕ್ಕೆ ಸ್ವತಂತ್ರ ಬಂದು 100 ವರ್ಷಗಳು ಸಂದುವಾಗ ವಿಕಸಿತ ಭಾರತವನ್ನು ಕಟ್ಟಬೇಕು ಅನ್ನುವಂಥ ಕನಸನ್ನು ಕಂಡಂತಹ ಕೆಚ್ಚೆದೆಯ ಪ್ರಧಾನಮಂತ್ರಿ. ವಿಶ್ವದೆಲ್ಲೆಡೆ ಇವತ್ತು ಮನ್ನಣೆಯನ್ನು ಗಳಿಸಿರುವಂತಹ ಒಬ್ಬ ವಿಶ್ವ ನಾಯಕನಾಗಿ ಹೊರಹೊಮ್ಮತಾ ಇರುವಂಥ ನರೇಂದ್ರ ಮೋದಿಯವರು 146 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ, ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಭಾರತೀಯರ ಭವಿಷ್ಯದ ಜೊತೆಯಲ್ಲಿ ನರೇಂದ್ರ ಮೋದಿಯವರು ಚೆಲ್ಲಾಟವನ್ನು ಆಡುತ್ತಿದ್ದಾರಾ? ಖಂಡಿತವಾಗೂ ಇಲ್ಲ. ಅವರು ಕನಸನ್ನು ಅತಿ ಕೇವಲ ಮಾರಾಟ ಮಾಡ್ತಾ ಇಲ್ಲ, ಪ್ರತಿಯೊಬ್ಬ ಭಾರತೀಯನ ಅಂತರಾತ್ಮದಲ್ಲಿ ಕನಸುಗಳನ್ನು ಬಿತ್ತುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಕಂಡಂಥ ಕನಸುಗಳನ್ನು ಸಾಕಾರಗೊಳಿಸುವ ಕಡೆಗೆ ದಿಟ್ಟ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರೆ, ಅಬ್ದುಲ್ ಕಲಾಂ ಅವರು ನಮಗೆ ಒಂದು ವಿಚಾರವನ್ನು ಮುಂದೆ ಇಟ್ಟಿದ್ರು. ಏನಂತ ಹೇಳಿದ್ರೆ, ನೀನು ಏನನ್ನಾದರೂ ಸಾಧಿಸಬೇಕಾದ್ರೆ ಬಹು ದೊಡ್ಡ ಕನಸುಗಳನ್ನು ಕಾಣಬೇಕು. ಆ ನಿಟ್ಟಿನಲ್ಲಿ, ಆ ದಾರಿಯಲ್ಲಿ ನೀನು ಮುಂದೆ ಸಾಗ್ತಾ ಹೋಗಬೇಕು. ಸಫಲತೆ ಮತ್ತು ವಿಫಲತೆಗೆ ಎಲ್ಲೂ ಬೆಲೆ ಕೊಡದೆ ನೀನು ಆ ದಾರಿಯಲ್ಲಿ ಮುಂದೆ ಸಾಗಿದಾಗ ನಿನ್ನ ಸಾಧನೆ ನಿನ್ನನ್ನು ಹಿಂಬಾಲಿಸುತ್ತೆ. ಆವಾಗ ನೀನು ಹಿಂತಿರುಗಿ ನೋಡಿದಾಗ ನೀನು ಎಷ್ಟೋ ಸಾಧಿಸಿರ್ತೀಯ ಅನ್ನುವಂಥ ವಿಚಾರವನ್ನು ಅಬ್ದುಲ್ ಕಲಾಂ ಅವರು ನಮ್ಮಂಥ ಭಾರತೀಯರ ಮನದಲ್ಲಿ ಬಿತ್ತಿ ಹೋಗಿರತಕ್ಕಂತಹ ವಿಚಾರ. ಹಾಗಾಗಿ ಇವತ್ತು 11 ವರ್ಷ ಪೂರೈಸಿದ ನರೇಂದ್ರ ಮೋದಿಯವರು ಯಾವ ಕನಸುಗಳನ್ನು ನಮ್ಮ ಮುಂದೆ ಇಟ್ಟಿದ್ರು, ಅದರ ಒಂದು ಹಿನ್ನೋಟವನ್ನು ನಾವು ನೋಡ್ಕೊಂಬಂದಾಗ ನಮ್ಮ ಅರಿವಿಗೆ ಬರುತ್ತೆ. ಕೇಳಿ ಭಾರತದಲ್ಲಿ 90% ಜನರ ಕೈಯಲ್ಲಿ ಸರಿಯಾದ ರೀತಿಯಲ್ಲಿ ಹಣವೇ ಸಿಗದೇ ಇರುವಂಥ ಪರಿಸ್ಥಿತಿ ಇತ್ತು. ಈಗಲೂ ಕೂಡ ಇದೆ, ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ಸಂಪೂರ್ಣವಾಗಿ ಎಲ್ಲ ಸರಿ ಹೋಗ್ಬಿಟ್ಟಿದೆ ಅಂತಲೂ ಯಾರು ಕೂಡ ಹೇಳೋಕ್ಕಾಗಲ್ಲ. ಆದರೆ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಿರುವುದಂತೂ ಖಂಡಿತ. ಹಾಗಾಗಿ ಈ ದೇಶದಲ್ಲಿ ಎಷ್ಟೋ ಕೋಟ್ಯಾನುಕೋಟಿ ಜನರುಗಳಿಗೆ ಬ್ಯಾಂಕ್ನ ಒಂದು ಖಾತೆಯೇ ಇರಲಿಲ್ಲ. ಬ್ಯಾಂಕ್ ಖಾತೆ ಅಂದರೆ ಬ್ಯಾಂಕ್ ಅಕೌಂಟೇ ಇರಲಿಲ್ಲ. ಹಾಗಾಗಿ ಮೋದಿಜಿಯವರು ಬಡತನದಿಂದ ಮೇಲೆ ಬಂದು ಅವರಾಗಿಯೇ
ಸ್ವಾವಲಂಬಿ ನಾಯಕನಾಗಿ ಹೊರಹೊಮ್ಮುವಂಥವ್ರು ಅವರು. ಅಂದರೆ ಕೆಳಮಟ್ಟದಿಂದ ಬೆಳೆದು ಬಂದು ದೇಶದ ಪ್ರಧಾನಮಂತ್ರಿ ಆದಂಥವರು, RSSನಿಂದ ಸಂಸ್ಕಾರವನ್ನು ಪಡ್ಕೊಂಡಂಥ ಒಬ್ಬ ಸುಸಂಸ್ಕೃತ ರಾಜಕಾರಣಿಯಾಗಿ ಹೊರಹೊಮ್ಮುವಂಥವ್ರು, ಅಪ್ರತಿಮ ದೇಶಭಕ್ತರು. ಹಾಗಾಗಿ ಬಡವರ ಕಷ್ಟ ಬಡವರಿಗೆ ಗೊತ್ತಾಗೋದು. ಹಾಗಾಗಿ ಅವರು ಜನಧನ್ ಯೋಜನೆ ಅನ್ನುವಂಥ ಝೀರೋ ಬ್ಯಾಲೆನ್ಸ್ ಅಕೌಂಟ್ಗೆ ಪ್ರತಿಯೊಬ್ಬ ಭಾರತೀಯನಿಗೂ ಬ್ಯಾಂಕ್ನಲ್ಲಿ ಖಾತೆ ಹೊಂದುವಂಥ ಅವಕಾಶವನ್ನು ಕೊಟ್ಟರು. ಅದರಲ್ಲಿ 2 ವಿಧವಾದಂಥ ವಿಮಾ ಯೋಜನೆಗಳನ್ನು ಕೂಡ ಜಾರಿಗೆ ತಗೊಂಡ್ಬಂದರು. ಯಾರ್ಯಾರು ಝೀರೋ ಬ್ಯಾಲೆನ್ಸ್ ಅಕೌಂಟನ್ನು ಹೊಂದಿರ್ತಾರೋ ಅವ್ರಿಗೆ 2 ಲಕ್ಷ ರೂಪಾಯಿಗಳ ಅಪಘಾತ ವಿಮೆಯೂ ಕೂಡ ಸಿಗುತ್ತೆ ಅನ್ನೋದು ಇಲ್ಲಿ ಸುಸ್ಪಷ್ಟವಾಗಿ ನಾವು ನೋಡ್ಬೋದು. ಹಾಗಾಗಿ ಜನ್ಧನ್ ಖಾತೆ ಓಪನ್ ಮಾಡಿದ್ಮೇಲೆ ಸರಿಸುಮಾರು 55 ಕೋಟಿಗೂ ಅಧಿಕವಾದಂತಹ ಒಂದು ಬ್ಯಾಂಕ್ ಅಕೌಂಟ್ಗಳು ಭಾರತದಲ್ಲಿ ಓಪನ್ ಆಗ್ತವೆ, ಝೀರೋ ಬ್ಯಾಲೆನ್ಸ್ ಅಕೌಂಟ್ಗಳು. ತನ್ಮುಖೇನ ಇವತ್ತು 30 ಕೋಟಿಗೂ ಅಧಿಕ ಫಲಾನುಭವಿಗಳು ಇದರ ಮುಖಾಂತರವಾಗಿ ಸರ್ಕಾರದಿಂದ ಬರುವಂತಹ ಪರಿಹಾರ ಧನಗಳನ್ನಿರ್ಬೋದು, ಸರ್ಕಾರದಿಂದ ಬರುವಂಥ ಬೆನಿಫಿಟ್ಗಳನ್ನು ಇರ್ಬೋದು ಪಡೆದುಕೊಳ್ತಾ ಇದ್ದಾರೆ. ಇದು ಮೋದಿಜಿಯವರ ಒಂದು ಕನಸಾಗಿತ್ತು. ಇದಾದ ಮೇಲೆ ಜನೌಷಧ ಕೇಂದ್ರ ಅಂತ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನರಿಗೆ ಜೀವನಾವಧಿಯಲ್ಲಿ ಕಾಡುವಂಥ ಕಾಯಿಲೆಗಳು, ಅಂದರೆ ತಮ್ಮ ಜೀವನ ಎಷ್ಟುದ್ದ ಇರುತ್ತೋ ಅಷ್ಟುದ್ದಕ್ಕೂ ಕಾಯಿಲೆಗಳಲ್ಲೇ ನರಳಿ ಬದುಕಬೇಕಾಗಿರುವಂಥ ಪರಿಸ್ಥಿತಿ. ಹೊರಗಡೆ ಬಂದರೆ ಔಷಧಾಲಯಗಳಲ್ಲಿ ಮೆಡಿಸನ್ಸ್ನ ಬೆಲೆ, ಅಂದರೆ ಔಷಧಿಗಳ ಬೆಲೆ ತುಂಬ ಜಾಸ್ತಿ ಇರ್ತಾಯಿತ್ತು. ಇದನ್ನು ಮನಗಂಡಂತಹ ನರೇಂದ್ರ ಮೋದಿ ಅವರು ಜನೌಷಧ ಕೇಂದ್ರಕ್ಕೆ ಮುನ್ನಡಿಯನ್ನು ಇಟ್ಟರು. ಅವಾಗ ಕೇಂದ್ರದಲ್ಲಿ ಅನಂತ್ ಕುಮಾರ್ ಅವರು ಸಾಂಸದರಾಗಿದ್ದಾಗ ಒಂದು ವಿಚಾರವನ್ನು ಮುಂದೆ ಇಟ್ಟರು. ಅದೇನಂತ ಹೇಳಿದ್ರೆ, ಕ್ಯಾನ್ಸರ್ ಇರ್ಬೋದು, ಇನ್ನು ಗಂಭೀರವಾದ ಕಾಯಿಲೆಗಳಿಗೆ ಬೇಕಾಗಿರುವಂತಹ ಔಷಧಿಗಳನ್ನು ಕಡಿಮೆ ಬೆಲೆಯಲ್ಲಿ ಬಡವರಿಗೆ ಉಪಲಬ್ಧ ಆಗುವ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡೋಣ ಅಂತ ಮೋದಿಯವರ ಬಳಿಯಲ್ಲಿ ವಿನಂತಿಯನ್ನು ಇಟ್ಟರು. ಆಗ ನರೇಂದ್ರ ಮೋದಿಯವರು ಜನೌಷಧ ಕೇಂದ್ರಗಳನ್ನು ತೆರೆದರು. ಈ ಜನೌಷಧ ಕೇಂದ್ರಗಳಲ್ಲಿ ಇವತ್ತು ಯಾವ ರೀತಿಯಾದಂತಹ ಒಂದು ಜನರಿಕ್ ಮೆಡಿಸನ್ಗಳು ಉಪಲಬ್ಧವಿದ್ದಾವೆ ಅಂದರೆ 90% ಹಿಡಿದು 40% ರಿಯಾಯಿತಿ ದರದಲ್ಲಿ ಬಡವರಿಗೆ ಕೈಗೆಟುಕುವ ಒಂದು ದರದಲ್ಲಿ ಇವತ್ತು ಔಷಧಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ಇದರಿಂದ ಸಾಕಷ್ಟು ಕೋಟಿ ಜನ ಪ್ರಯೋಜನವನ್ನು ಹೊಂದಿದ್ದಾರೆ. ಇದನ್ನು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇತ್ತೀಚೆಗೆ ನಾವು ನೋಡಿದಾಗ ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿರುವಂಥ ಜನರಿಕ್ ಮೆಡಿಸನ್ ಕೇಂದ್ರಗಳನ್ನು, ಜನೌಷಧ ಕೇಂದ್ರಗಳನ್ನು ತೆರವು ಮಾಡಲಿಕ್ಕೆ ಹೊರಟಿದ್ದು ತುಂಬ ನೋವಿನ ಸಂಗತಿ. ಅದು ಹೇಗೂ ಇರಲಿ. ಇದಾದಮೇಲೆ ದೇಶದಲ್ಲಿ ಇವತ್ತು ಹೆಚ್ಚಿನ ಅಂಶ ಜನ ಗಂಭೀರವಾದಂಥ ಕಾಯಿಲೆಗಳಿಂದ ನರಳುತ್ತಾ ಇದ್ರು ಕೂಡ ಆಸ್ಪತ್ರೆಗಳಿಗೆ ಹೋಗೋದ್ರೆ ಕಷ್ಟಪಡ್ತಾಯಿದ್ರು. ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇರೋದು ಒಂದು ಭಾಗ. ಆದರೆ ಖಾಸಗಿ ಆಸ್ಪತ್ರೆಗಳಲ್ಲೋದ್ರೆ ವೆಚ್ಚವನ್ನು ಭರಿಸಲಿಕ್ಕಾಗೋದಕ್ಕೆ ತುಂಬ ಕಷ್ಟ ಇರ್ತಾಯಿತ್ತು. ಇದನ್ನು ಮನಗಂಡಂತಹ ನರೇಂದ್ರ ಮೋದಿಯವರು ಆಯುಷ್ಮಾನ್ ಭವ ಭಾರತ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತಗೊಂಬಂದರು. ಇದರ ಮುಖಾಂತರ 55 ಕೋಟಿಗೂ ಹೆಚ್ಚಿನ ಜನರು ಇವತ್ತು ಆಯುಷ್ಮಾನ್ ಭವ ಭಾರತ ಕಾರ್ಡ್ನಲ್ಲಿ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ಇದರೊಳಗಡೆ ಸರಿಸುಮಾರು 9 ಕೋಟಿ ಜನರು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಇದಕ್ಕಾಗಿ ನರೇಂದ್ರ ಮೋದಿಜಿಯವರು ವ್ಯಯಿಸಿದಂಥ ಮೊತ್ತ 1,53,000 ಕೋಟಿ ರೂಪಾಯಿಗಳು. ಇದೆಲ್ಲವೂ ಕನಸುಗಳನ್ನು ಬಿತ್ತುತ್ತಾ ಇದ್ದಾರೆ. ಮೋದಿ ಕನಸುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಆಮೇಲೆ ರೈತರು ಇವಾಗ ಮುಂಗಾರು ಮಳೆ ಬಂದಾಗಿರ್ಬೋದು ಅಥವಾ ಬೇರೆ ಸಂದರ್ಭಗಳಲ್ಲಿ ಸ್ವಲ್ಪ ಮಟ್ಟದ ಒಂದು ಹಣದ ಅವಶ್ಯಕತೆ ಅವ್ರಿಗಿರ್ತಾ ಇತ್ತು. ಇದನ್ನು ಕಂಡಂತಹ ನರೇಂದ್ರ ಮೋದಿ ಅವ್ರು ಏನು ಮಾಡ್ರು ಅಂತ ಹೇಳಿದ್ರೆ, ಸಣ್ಣ ಹಿಡುವಳಿದಾರರು ಅಂತ ಹೇಳ್ತಾರೆ. ಅಂದರೆ ಯಾರಿಗೆ 1 ಹೆಕ್ಟೇರ್ಗಿಂತ ಕಡಿಮೆ ಭೂಮಿ ಇರುತ್ತೆ, 2019ನೇ ಇಸ್ವಿಗೆ ಮುಂಚೆ ಯಾರು ಕಿಸಾನ್ ಸನ್ಮಾನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ರು ಅಂಥವ್ರಿಗಾಗಿ ಕಿಸಾನ್ ಸನ್ಮಾನ್ ಯೋಜನೆ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತಗೊಂಬಂದರು. ಇದನ್ನು ಜನ್ಧನ್ ಖಾತೆಯ ಜೊತೆಯಲ್ಲಿ ಸೇರಿಸಲಾಯಿತು ಅಂತ ಸಣ್ಣ ಹಿಡುವಳಿದಾರರಾದಂಥ ರೈತರನ್ನು. ಇದ್ರ ಮುಖಾಂತರ 9.8 ಕೋಟಿ ಜನ ರೈತರು ಪ್ರತಿ ವರ್ಷ 6,000 ರೂಪಾಯಿಗಳ ಒಂದು ಪ್ರೋತ್ಸಾಹ ಧನವನ್ನು ಪಡ್ಕೊಳ್ತಾ ಇದ್ದಾರೆ. ಅದು ಕೂಡ DBT ಮುಖಾಂತರ. DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ. ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಕೇಂದ್ರ ಸರ್ಕಾರ ಇವತ್ತು ನೇರವಾಗಿ ರೈತರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತಾ ಇರತಕ್ಕಂಥದ್ದು. ಇದಾದಮೇಲೆ ಆಯುಷ್ಮಾನ್ ಭವ ಭಾರತ್ಗೆ ಕಡಿಮೆ ವಯೋಮಾನದವರನ್ನು ಮಾತ್ರ ಇದು ಮಾಡ್ತಾ ಇದ್ರಲ್ಲ, ಇವಾಗ 70 ವರ್ಷದ ಮೇಲ್ಪಟ್ಟವ್ರಿಗೂ ಕೂಡ ಅದನ್ನು ವಿಸ್ತರಿಸ್ತಾ ಇದ್ದಾರೆ. ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋದಂಥ ನರೇಂದ್ರ ಮೋದಿ ಅವರು ಏನು ಮಾಡೋರು ಅಂತ ಹೇಳಿದ್ರೆ, ದೇಶದಲ್ಲಿ ಯಾವ ಒಬ್ಬ ವ್ಯಕ್ತಿಯು ಕೂಡ ಹಸಿವಿನಿಂದ ಸಾಯಬಾರ್ದು ಅಂತಕ್ಕಂಥದ್ದು, ಹಸಿವಿನಿಂದ ಬಳಲಬಾರ್ದು ಅಂತ ಹೇಳ್ತಕ್ಕಂಥದ್ದು ಹಿಂದಿದ್ದಂಥ ಸರ್ಕಾರಗಳ ವಿಷಯವೂ ಆಗಿರ್ಬೋದು, ವಾಜಪೇಯಿ ಅವರು ಕಂಡಂತಹ ವಿಷಯವೂ ಆಗಿರ್ಬೋದು, ಅದು ಹೇಗೂ ಇರಲಿ.
ಅದನ್ನು ಸಾಕಾರಗೊಳಿಸಿದಂತಹ, ಅದನ್ನು ಸುಲಲಿತವಾಗಿ ನಡೆಸ್ಕೊಂಡು ಹೋದಂತಹ ಇತಿಹಾಸ ಯಾವುದಾದ್ರೂ ಪ್ರಧಾನಮಂತ್ರಿಗಿದ್ರೆ ಅದು ನರೇಂದ್ರ ಮೋದಿ ಅವ್ರಿಗೆ. ಅದಕ್ಕಾಗಿ ಇವರು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅಂತ ಮಾಡಿದ್ರು. ಇದರ ಅನ್ವಯ ಪ್ರತಿ ತಿಂಗಳು 80 ಕೋಟಿ ಜನ ಭಾರತೀಯರಿಗೆ ಪ್ರತಿ ತಿಂಗಳು 5 kg ಅಕ್ಕಿ ಅಥವಾ ಬೇರೆ ಆಹಾರ ಧಾನ್ಯಗಳನ್ನು ಒದಗಿಸಿಕೊಡ್ಲಾಗ್ತಾ ಇದೆ. ಇದು ಸಾಧನೆ ಅಲ್ವಾ ಅನ್ನುವಂಥ ಪ್ರಶ್ನೆಯನ್ನು ನಾವಿವತ್ತು ನಮ್ಮ ಮುಂದೆ ಇಟ್ಕೊಳ್ಬೇಕಾಗಿದೆ. ಹಾಗಾಗಿ ಇವತ್ತು ಈ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಂಡು ಯಾರು ತೀರಾ ಕಡು ಬಡತನದಿಂದ ಇರುವಂತಹ ಮಧ್ಯಮ ವರ್ಗದವ್ರಿಗೆ ಎಟುಕುವಂತಹ ಯೋಜನೆಗಳನ್ನು, ಹೌದು ಮೋದಿಯವರ ಕನಸೇ ಇರ್ಬೋದು, ಅದನ್ನು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ಮುಂದುವರಿಸ್ಕೊಂಡ್ಬಂದರು. ನಿಂದನೆಗಳಿಗೆ ಎಲ್ಲೂ ತಲೆಯನ್ನು ಕೊಡಲಿಲ್ಲ. ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯೇ IMF ಸ್ಪಷ್ಟಪಡಿಸಿರುವಂತೆ ಭಾರತ ಇವತ್ತು 3ನೇ ಸಶಕ್ತ ಆರ್ಥಿಕತೆಯ ಕಡೆಗೆ ಹೋಗ್ತಾ ಇದೆ. ಜಪಾನನ್ನು ಕೂಡ ಹಿಂದಿಕ್ಕಿ ಮುಂದೆ ಹೋಗ್ತಾ ಇದೆ. ಇದು ಅಧಿಕೃತವಾಗಿ ಘೋಷಣೆ ಆಗಬೇಕಷ್ಟೇ. ಇನ್ನೊಂದೆರಡು ವರ್ಷಗಳಲ್ಲಿ ಭಾರತ ಸಶಕ್ತವಾದ 3ನೇ ಆರ್ಥಿಕತೆ ಕಡೆಗೆ ಹೋಗುತ್ತೆ. ಹಾಗಾಗಿ ಇತ್ತೀಚೆಗೆ ಹೊರಬಿದ್ದಂಥ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ 27 ಕೋಟಿ ಜನರನ್ನು ಕಡು ಬಡತನ ರೇಖೆಯಿಂದ ಮೇಲೆತ್ತಲಾಗಿದೆ ಅಂತ ಇವತ್ತು ಅಂಕಿಅಂಶಗಳು ಹೇಳ್ತಾ ಇರತಕ್ಕಂಥದ್ದು. ಇದು ಕೂಡ ಕನಸುಗಳನ್ನು ಬಿತ್ತಿದ್ದಲ್ಲದೆ ಕನಸುಗಳನ್ನು ಸಾಕಾರಗೊಳಿಸಿದ್ದೆ ಅಂತ ನಾವಿವತ್ತು ಹೇಳಬಹುದು. ಆಮೇಲೆ ಈ ದೇಶವನ್ನು ಬಹುಮುಖ್ಯವಾಗಿ ಕಾಡ್ತಾ ಇದ್ದಂತಹ ಒಂದು ದೊಡ್ಡ ಸಮಸ್ಯೆ ಯಾವುದು ಅಂತ ಹೇಳಿದ್ರೆ ಆರ್ಟಿಕಲ್ 370 ಮತ್ತು 35A. ಭಾರತ ಮಾತೆಯ ಸಿಂಧೂರ, ಕಾಶ್ಮೀರ ಅಂತ ನಾವೆಲ್ಲ ಕೂಗಿ ಹೇಳ್ತಾ ಇದ್ರು ಕೂಡ ಭಾರತ ಸರ್ಕಾರ ಯಾವುದೇ ವಿಧವಾದಂಥ ಒಂದು ಬಲಿಷ್ಠವಾದಂತಹ ಒಂದು ಹತೋಟಿಯನ್ನು ಕಾಶ್ಮೀರದ ಮೇಲೆ ಹೊಂದೇ ಇರಲಿಲ್ಲ. ಅವರನ್ನು ಓಲೈಕೆ ಮಾಡುವಂತಹ ದೃಷ್ಟಿಕೋನದಿಂದ ಆರ್ಟಿಕಲ್ 370 35A ಅವರಿಗೆ ನೀಡಲಾಗಿತ್ತು. ಅಂದರೆ ಇದ್ರ ಮುಖಾಂತರ ಕಾಶ್ಮೀರ ತನ್ನನ್ನು ತಾನು ಒಂದು ಬೇರೆದೇ ದೇಶದ ಅವಿಭಾಜ್ಯ ಅಂಗ ಅಲ್ಲವೇ ಅಲ್ಲ ಅನ್ನುವ ರೀತಿಯಲ್ಲಿ ನಡೆದುಕೊಳ್ತಾ ಇತ್ತು ಕೇಂದ್ರ ಸರ್ಕಾರದ ಮೇಲೆ. ರಕ್ಷಣೆಯ ವಿಷಯವನ್ನು ಹೊರತುಪಡಿಸಿ ಅಲ್ಲಿನ ಯಾವುದೇ ಆಡಳಿತ ವಿಷಯದಲ್ಲಿ ಭಾರತ ಸರ್ಕಾರ ಕೈ ಹಾಕದೇ ಇರುವಂತಹ ಕೆಲಸ ಮಾಡ್ತಾಯಿತ್ತು ಕಾಶ್ಮೀರ. ಹಾಗಾಗಿ ಎಷ್ಟೋ ಜನ ಏನು ಹೇಳಿದ್ರು ಅಂದರೆ ಆರ್ಟಿಕಲ್ 370 ರದ್ದು ಮಾಡಿದ್ರೆ ದೊಡ್ಡ ದಂಗೆ ಆಗೋಗುತ್ತೆ, ರಕ್ತವೇ ಹರಿದು ಹೋಗುತ್ತೆ ಅಂತ ಹೇಳಿದ್ರು. ಒಂದು ತೊಟ್ಟು ಹನಿ ರಕ್ತವು ಕೆಳಗಡೆ ಬೀಳ್ದಂಗೆ ಆರ್ಟಿಕಲ್ 370 35A ರದ್ದುಪಡಿಸಿದ್ದು ಮೋದಿಜಿ ಅವರ ಸಾಧನೆ ಅಂತಂದೆ. ಮತ್ತು ಬೇರೆ ಏನನ್ನಬೇಕು ಅಂತ ಇವಾಗ ಯಾರು ಇದನ್ನು ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೋ ಅವರೇ ಉತ್ತರವನ್ನು ಹೇಳಬೇಕು. ಆರ್ಟಿಕಲ್ 370 ರದ್ದಾದ ಮೇಲೆ ಕಾಶ್ಮೀರದಲ್ಲಿ ತಕ್ಕ ಮಟ್ಟಿನ ಶಾಂತಿಯೂ ನೆಲೆಸ್ತು, ಅಭಿವೃದ್ಧಿಯೂ ಬಂತು. ಅಭಿವೃದ್ಧಿಗೆ ಪೂರಕವಾಗಿ ಕಾಶ್ಮೀರ ಇವತ್ತು ಮುಂದೆ ಹೋಗ್ತಾ ಇದೆ. ಇಡೀ ವಿಶ್ವದಲ್ಲಿಯೇ ಅತಿ ಎತ್ತರದ ಒಂದು ಯಾವುದಾದ್ರೂ ರೈಲ್ವೆ ಸೇತುವೆ ಇದ್ದರೆ ಅದು ಚೀನಾ ಬ್ರಿಡ್ಜ್. ಇವಾಗ ರೈಲ್ವೆ ಬ್ರಿಡ್ಜ್ ಮೊನ್ನೆ ಉದ್ಘಾಟನೆ ಮಾಡ್ರಲ್ಲ, ಅದನ್ನು ಕನಸು ಯಾರದ್ದಾದರೂ ಇರ್ಬೋದು, ಆದರೆ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಅದನ್ನು ಲೋಕಾರ್ಪಣೆ ಮಾಡುವ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಿದ್ದು ಮಾತ್ರ ನರೇಂದ್ರ ಮೋದಿ ಅನ್ನೋದನ್ನು ಮಾತ್ರ ನಾವಿಲ್ಲಿ ಸ್ಪಷ್ಟತೆಯನ್ನು ಪಡಿಸಬಹುದು. ಹಾಗಾಗಿ ಈ ಚೀನಾ ಬ್ರಿಡ್ಜ್ ಏನಿದೆಯಲ್ಲ, ಇದು 20 ವರ್ಷಗಳ ಕಾಲ ತುಕ್ಕು ಹಿಡಿದೇ ಇರುವಂತಹ ಒಂದು ವಿಶೇಷವಾದ ಪೇಂಟನ್ನು ಕೂಡ ಅದರಲ್ಲಿ ಮಾಡಿದ್ದಾರೆ. ಮತ್ತು ಇದು 120 ವರ್ಷಗಳ ಕಾಲ ಬಾಳಿಕೆ ಬರುವಂತೆ ಇದನ್ನು ಮಾಡಿರ್ತಕ್ಕಂಥದ್ದು. ಇದು ಇಡೀ ವಿಶ್ವದಲ್ಲಿಯೇ ಅತಿ ಎತ್ತರವಾದ ರೈಲ್ವೆ ಸೇತುವೆ ಅಂತ ಹೇಳ್ಬೋದು. ಇದ್ರ ಮುಖಾಂತರ ಪೀರ್ಗಂಜ್ ಅಂತ ಹೇಳುವಂತಹ ಒಂದು ಪರ್ವತ ಶ್ರೇಣಿ ಇದೆ ಕಾಶ್ಮೀರದಲ್ಲಿ. ಇಲ್ಲಿಂದನೇ ಪಾಕಿಸ್ತಾನ POKಯಿಂದ ಉಗ್ರರನ್ನು ಒಳನುಸುಳುತ್ತಾ ಇತ್ತು. ಈಗ ಇದ್ರ ಮೇಲೆ ಒಂದು ಕಣ್ಣಿಡುವಂಥ ಕೆಲಸ ತುಂಬ ಸರಳವಾಗುತ್ತೆ. ಗಡಿ ಪ್ರದೇಶಕ್ಕೆ ಸೇನೆಯನ್ನಿರ್ಬೋದು ಅಥವಾ ವೈದ್ಯಕೀಯ ಸೌಲಭ್ಯಗಳನ್ನಿರ್ಬೋದು ತಲುಪಿಸ್ಲಿಕ್ಕೆ ತುಂಬ ವ್ಯವಸ್ಥೆ ಆಗುತ್ತೆ. ಇಷ್ಟೇ ಅಲ್ಲದೆ ರಕ್ಷಣಾ ಕ್ಷೇತ್ರಕ್ಕೆ ನರೇಂದ್ರ ಮೋದಿಯವರಂತ ಕೊಟ್ಟಂತಹ ಕೊಡುಗೆ ಬಹಳ ಅಪಾರವಾಗಿದೆ. ಅದನ್ನು ನಾವು ಸ್ಮರಣೆ ಮಾಡಬೇಕಷ್ಟೇ. ಒಂದು ಹಿನ್ನೋಟವನ್ನು ನೋಡ್ಕೊಂಬರಬೇಕು. ಭಾರತದಲ್ಲಿ ಯಾವತ್ತೂ 2014ಕ್ಕೆ ಮುಂಚೆ ತುಂಬ ಕಷ್ಟ ಇತ್ತು ಡಿಫೆನ್ಸಲ್ಲಿ. ಅಂದರೆ ಸಂಪೂರ್ಣವಾಗಿ ಹದಗೆಟ್ಟೋಗಿತ್ತು ಅಂತೇನು ಯಾರೂ ಇಲ್ಲಿ ಹೇಳ್ತಾ ಇಲ್ಲ. ಆದರೆ ಅವರು ಕಂಡಂಥ ಕನಸುಗಳನ್ನು ಸಾಕಾರಗೊಳಿಸ್ತಾ ಇರೋದು ಇಲ್ಲಿ ಸ್ಪಷ್ಟತೆ ಇದೆ. ತೇಜಸ್ ಏರ್ಕ್ರಾಫ್ಟ್ಗಾಗಿ ಎಷ್ಟು ಸಾವಿರಾರು ಕೋಟಿ ರೂಪಾಯಿಗಳನ್ನು ವ್ಯಯಿಸಿದರು. ಆದರೆ ಮನೋಹರ್ ಪರಿಕ್ಕರ್ ಅವರು ತುಂಬ ಪ್ರಯಾಸವನ್ನು ಪಟ್ಟಿದ್ದರ ಫಲವಾಗಿ ತೇಜಸ್ ಏರ್ಕ್ರಾಫ್ಟ್ನ Mark 1 ಮತ್ತು ಇವತ್ತು Mark 2 ಇವೆಲ್ಲ ಇವತ್ತು ಸೇನೆಯಲ್ಲಿ ತಮ್ಮ ಒಂದು ಸೇವೆಯನ್ನು ಸಲ್ಲಿಸೋದಕ್ಕೆ ಪಣ ತೊಟ್ಟು ನಿಂತಿದ್ದಾವೆ. ತೇಜಸ್ ಏರ್ಕ್ರಾಫ್ಟ್
ಹೊರಗಡೆ ಬಂದಿದ್ದು ಕೂಡ ನರೇಂದ್ರ ಮೋದಿ ಸರ್ಕಾರದ ಸಾಧನೆ ಅಂತಲ್ಲದೆ ನಾವಿನ್ನೇನು ಹೇಳಬೇಕು. ಮತ್ತು ಇವತ್ತು ಭಾರತಕ್ಕೆ ಅತ್ಯಾಧುನಿಕವಾದ ರಾಫೆಲ್ ಜೆಟ್ಗಳನ್ನು ಇದು ಯಾವುದೇ ಸರ್ಕಾರ ಮಾಡಿರ್ಬೋದು, ಆದರೆ ಅದನ್ನು ಭಾರತದ ಸೇನೆಗೆ ಹೇಗೆ ಬೇಕೋ ಹಾಗೆ ಮಾರ್ಪಾಡು ಮಾಡಿಕೊಡುವುದರ ಮುಖಾಂತರ ತಾಂತ್ರಿಕತೆಯನ್ನು ಕೂಡ ನಮಗೆ ಒದಗಿಸಿಕೊಡಬೇಕು ಅನ್ನೋದ್ರ ಮುಖಾಂತರ ಮತ್ತು ಈಗ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಹೈದರಾಬಾದ್ನಲ್ಲಿ ರಾಫೆಲ್ ಜೆಟ್ನ ಸಂಪೂರ್ಣ ಕವಚ ಏನಿದೆಯಲ್ಲ, ಇವಾಗ ಬಾಡಿ ಅಂತೇನು ಹೇಳ್ತಾರೆ ಏರ್ಕ್ರಾಫ್ಟ್ದು, ಅದು ಇವತ್ತು ಟಾಟಾ ಡಿಫೆನ್ಸ್ನ ಜೊತೆಯಲ್ಲಿ ಒಂದು ಒಪ್ಪಂದದ ಪ್ರಕಾರ ಹೈದರಾಬಾದ್ನಲ್ಲಿ ತಯಾರಾಗುತ್ತೆ. 2029ನೇ ಇಸ್ವಿಯ ಹೊತ್ತಿಗೆ ರಾಫೆಲ್ ಜೆಟ್ನ ಸಂಪೂರ್ಣ ಬಾಡಿ ಅಂತ ಏನು ಹೇಳ್ತಾರೆ ಅದು ಇಲ್ಲೇ ತಯಾರಾಗುವಂತಹ ಒಂದು ಸನ್ನಿವೇಶ ಇವತ್ತು ಎದುರಾಗಿರ್ತಕ್ಕಂಥದ್ದು. ಅದಲ್ಲದೆ ಬ್ರಹ್ಮೋಸ್ ಕ್ಷಿಪಣಿ ಇರ್ಬೋದು, ಆಕಾಶ್ ತೀರ್ ಇರ್ಬೋದು, ಇಂತಹ ಹಲವಾರು ಯುದ್ಧ ಪರಿಕರಗಳನ್ನು ಭಾರತದಲ್ಲೇ ಸ್ವಾವಲಂಬನೆಯಾಗಿ ತಯಾರು ಮಾಡುವಂಥದ್ದು ಇರ್ಬೋದು. 23,000 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಯುದ್ಧ ಸಾಮಗ್ರಿಗಳನ್ನು ರಫ್ತು ಮಾಡಿದ್ದಿರ್ಬೋದು. ಇದೆಲ್ಲವೂ ಮೋದಿಜಿಯವರ ಸಾಧನೆ. ಇಷ್ಟಲ್ಲದೆ ರಾಫೆಲ್ ಜೆಟ್ಸ್ ಇರ್ಬೋದು, S-400 ಅನ್ನುವಂತಹ ಒಂದು ಏರ್ ಡಿಫೆನ್ಸ್ ಸಿಸ್ಟಮನ್ನು ತೊಗೊಂಬಂದಿದ್ದಿರ್ಬೋದು ಮೋದಿಜಿಯವರ ಸಾಧನೆ. ದೇಶದ ಗಡಿ ಪ್ರದೇಶಕ್ಕೆ 1463 ಕಿಲೋಮೀಟರ್ಗಳ ರಸ್ತೆ ಸಂಪರ್ಕವನ್ನು ಕಲ್ಪಿಸಿದ್ದು ಕೂಡ ಮೋದಿಜಿಯವರ ಸಾಧನೆ. ಇದೆಲ್ಲ ಆದಮೇಲೆ ನಮ್ಮ ದೇಶದಲ್ಲಿ ಹಳ್ಳಿಗಾಡಲ್ಲಿರ್ಬೋದು, ಕೆಲವು ನಗರ ಪ್ರದೇಶದ ಕೆಲವು ಭಾಗಗಳಲ್ಲಿರ್ಬೋದು ನೈರ್ಮಲ್ಯದ ಕೊರತೆ ಎದುರಾಗ್ತಾಯಿತ್ತು. ಮಹಿಳೆಯರು, ಮಕ್ಕಳು ಮನೆಯಲ್ಲಿ ಶೌಚಾಲಯವಿಲ್ಲದೆ ಬಳಲುವಂತಹ ಪರಿಸ್ಥಿತಿ ಇತ್ತು. ಆವಾಗ ಭಾರತ ಚಂದ್ರಯಾನ 1 ಮಾಡುವಂತಹ ಸಂದರ್ಭದಲ್ಲಿ ನಾಸಾ ಇದೆಯಲ್ಲ, ಅಂತಾರಾಷ್ಟ್ರೀಯ ವಿಮಾನ ಸಂಸ್ಥೆ US ಅವ್ರದ್ದು, ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಏನಂತ ಅಂತಂದರೆ, ಭಾರತದಲ್ಲಿ ಟಾಯ್ಲೆಟ್ಗಳ ಸಮಸ್ಯೆ ಇರುವಾಗ ಚಂದ್ರಯಾನದ ಕನಸನ್ನು ನೀವು ಯಾಕೆ ಕಾಣ್ತೀರಾ ಅಂತ. ಹಾಗಾಗಿ ಭಾರತ ಚಂದ್ರಯಾನ 1 ಮಾಡ್ತು, ಚಂದ್ರಯಾನ 2 ಮಾಡ್ತು, 3ನೇ ಚಂದ್ರಯಾನ ಮಾಡೋದಕ್ಕೂ ಕೂಡ ತಯಾರಾಗ್ತಾ ಇದೆ. ಆದರೆ ನಾಸಾ ಮಾಡಿದಂತಹ 60% ಕಡಿಮೆ ಖರ್ಚಲ್ಲಿ ಭಾರತ ಚಂದ್ರಯಾನ ಮಾಡಿದ್ದು ಸಾಧನೆ. ಅದಕ್ಕೆ ಪೂರಕವಾಗಿ ನರೇಂದ್ರ ಮೋದಿಯವರು ಏನು ಮಾಡಿದ್ರು ಅಂದರೆ ಸ್ವಚ್ಛ ಭಾರತ ಮಿಷನನ್ನು ಜಾರಿಗೆ ತೊಗೊಂಬಂದರು. ಗಾಂಧೀಜಿಯವರ ನೆನಪಿಗೋಸ್ಕರ ಗಾಂಧೀಜಿಯವರು ಕಂಡಂತಹ ಸ್ವಚ್ಛ ಭಾರತ ಸಾಕಾರ ಆಗಬೇಕು ಅಂತ ಹೇಳಿಬಿಟ್ಟು ಬಯಲು ಮುಕ್ತ ಶೌಚಾಲಯ ಇರುವಂತಹ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಕನಸನ್ನು ತೊಟ್ಟರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿರಲಿ, ನಮ್ಮದೇ ದೇಶದ ಹಲವಾರು ರಾಜಕಾರಣಿಗಳು ಅಪಹಾಸ್ಯವನ್ನು ಮಾಡಿದ್ರು. ಆದರೆ ಇವತ್ತು ಅದು ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಯಾರ್ಯಾರ ಮನೆಗಳಲ್ಲಿ ಶೌಚಾಲಯ ಇಲ್ಲೋ ಆ ಗ್ರಾಮೀಣ ಪ್ರದೇಶದಲ್ಲಿ ಅವ್ರಿಗೆಲ್ರಿಗೂ ಹಣವನ್ನು ಒದಗಿಸಿಕೊಳ್ಳಾಯಿತು. ಇವತ್ತು ಸ್ವಚ್ಛ ಭಾರತ ಮಿಷನ್ನ ಅಡಿಯಲ್ಲಿ 22 ಕೋಟಿಗೂ ಅಧಿಕವಾದ ಶೌಚಾಲಯಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ಸಾಧನೆ. ಎಷ್ಟೋ ನಗರ ಪ್ರದೇಶಗಳಲ್ಲಿ ಸುಲಭ ಟಾಯ್ಲೆಟ್ಗಳಿದಾವಲ್ಲ, ಇವತ್ತು ವಿತ್ ಎಸಿಯಲ್ಲಿ ರನ್ ಆಗ್ತಾ ಇದ್ದಾವೆ ಅಂತ ಹೇಳ್ತಕ್ಕಂಥದ್ದು ಇದಕ್ಕೆ ಸೇರ್ಪಡೆ. ಇದನ್ನು ಸರ್ವೇಕ್ಷಣೆಯನ್ನು ಮಾಡಲಾಗುತ್ತೆ. ಈ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಸಂಗ್ರಹವಾದಂಥ ತ್ಯಾಜ್ಯಗಳೇನಿರ್ತಾವಲ್ಲ, ಅದರಿಂದನೇ ಇವತ್ತು ಸ್ವಚ್ಛ ಭಾರತ ಮಿಷನ್ಗೆ 400 ಕೋಟಿ ರೂಪಾಯಿಗಳ ಆದಾಯ ಕೂಡ ಬರುವಂತಹ, ಅಂದರೆ ರೀಸೈಕ್ಲಿಂಗ್ ಮಾಡ್ತಾರಲ್ಲ ತ್ಯಾಜ್ಯಗಳನ್ನು, ಅದರಿಂದ 400 ಕೋಟಿ ರೂಪಾಯಿ ಆದಾಯ ಬರುವಂತೆ ಮಾಡಿದ್ದಾರೆ. ಅದಾದಮೇಲೆ ನೀರನ್ನು ತರಲಿಕ್ಕೆ ಹೊರಗಡೆ ಹೋಗಬೇಕಾಗಿತ್ತು ಗ್ರಾಮೀಣ ಪ್ರದೇಶಗಳಲ್ಲಿ. ಅದಕ್ಕೆ ಇವಾಗ ಜಲ್ ಮಿಷನ್ ಅನ್ನೋವಂಥ ಯೋಜನೆಯನ್ನು ತೊಗೊಂಬಂದಿದ್ದಾರೆ. ಇದ್ರ ಮುಖಾಂತರ ಕೋಟ್ಯಾಂತರ ಕುಟುಂಬಗಳಿಗೆ ನಲ್ ಸೇ ಜಲ್ ಅನ್ನುವ ಯೋಜನೆಯ ಅಡಿಯಲ್ಲಿ ಎಲ್ಲ ಪೈಪ್ಗಳ ವ್ಯವಸ್ಥೆಯ ಮುಖಾಂತರ, ಕೊಳವೆಗಳ ವ್ಯವಸ್ಥೆಯ ಮುಖಾಂತರ ಮನೆಗೆ ನೀರನ್ನು ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಇದರಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸಹಯೋಗ ಇರಬಹುದು, ಆದರೆ ಯಾವುದಾದರೂ ಶುರು ಮಾಡಿದಂಥ ಒಂದು ಯೋಜನೆ ಕಟ್ಟ ಕಡೆಯ ಭಾರತೀಯನಿಗೆ ತಲುಪಬೇಕು ಅನ್ನುವಂತಹ ಹಿಂಬೀಳುವಿಕೆ ಇದೆಯಲ್ಲ, ಅದು ಮೋದಿಜಿಯವರಲ್ಲಿದೆ. ಅದನ್ನೇ ಪ್ರತಿಯೊಬ್ಬ ಭಾರತೀಯ ಕೂಡ ಅಪೇಕ್ಷೆಯನ್ನು ಪಡ್ತಕ್ಕಂಥದ್ದು. ಅದಾದಮೇಲೆ ಯೂರಿಯಾಗೆ ಇವತ್ತು ನೇರವಾದಂಥ ಸಬ್ಸಿಡಿಯನ್ನು ಒದಗಿಸಿಕೊಡಲಾಗ್ತಾ ಇದೆ. ಇದು ಕೂಡ ಸಾಧನೆಯೇ. ಆಮೇಲೆ GSTಯನ್ನು ತಂದಿದ್ದಾರೆ. ಇವಾಗ GST UPA ಸರ್ಕಾರದ ಕನಸೇ ಇರಬಹುದು, ಆದರೆ ಅದನ್ನು ಸಾಕಾರಗೊಳಿಸಿದಂತಹ ಯಾವುದಾದ್ರೂ ಒಂದು ಫಲ ಇದ್ದರೆ ಅದು ಮೋದಿಜಿಯವ್ರಿಗೆ ಸಲ್ಲುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ತೆರಿಗೆಗಳ ವಿಷಯಗಳು ತುಂಬ ಕ್ಲಿಷ್ಟಕರವಾಗಿರ್ತಾಯಿತ್ತು. ಅದನ್ನು ಇವಾಗ ಸರಳೀಕರಣಗೊಳಿಸಿದ್ದಾರೆ. GSTಯಲ್ಲಿ 5%, 8%, 12%, 17%, 22% ಈ ಥರ ಸ್ಲ್ಯಾಬ್ಗಳು ಇದೆ. ಆ ಸ್ಲ್ಯಾಬ್ಗಳನ್ನು ಇವಾಗ ಕಮ್ಮಿ ಮಾಡ್ತಾ ಇದ್ದಾರೆ. ಈಗ 17% ಇರುವಂಥ
ತೆರಿಗೆಯ ಸ್ಲ್ಯಾಬನ್ನು ಕೂಡ ತೆಗೆದಾಕ್ತಾ ಇದ್ದಾರೆ. ಅದನ್ನು 12ರಲ್ಲಿ ಸೇರಿಸ್ತಾರೋ ಅಥವಾ 18ರಲ್ಲಿ ಸೇರಿಸ್ತಾರೋ ಗೊತ್ತಿಲ್ಲ. ಆದರೆ ಇನ್ನೂ ಒಂದು ಸ್ಲ್ಯಾಬನ್ನು ಕೂಡ ಕಡಿಮೆ ಮಾಡ್ತಾ ಇದ್ದಾರೆ. ಇದಲ್ಲದೆ ಇವತ್ತು ಆದಾಯ ತೆರಿಗೆಯ ಮಿತಿ ಏನಿತ್ತು 3.5 ಲಕ್ಷ ರೂಪಾಯಿವರೆಗೂ ಇತ್ತು, 2 ಲಕ್ಷ ರೂಪಾಯಿವರೆಗೂ ಇತ್ತು ಮೊದಲು. ಅದು ಬಂದಮೇಲೆ 3.5 ಲಕ್ಷಕ್ಕೆ ಮಾಡಿದ್ರು. ಇವಾಗ 12 ಲಕ್ಷ ರೂಪಾಯಿಗಳವರೆಗೆ ಯಾವುದೇ ವಿಧವಾದ ತೆರಿಗೆಯನ್ನು ಭಾರತೀಯರು ಕಟ್ಟುವ ಹಾಗಿಲ್ಲ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಈಗ ಅದು ಇನ್ನಷ್ಟೇ ಸಾಕಾರಗೊಳ್ಬೇಕು ಇನ್ನು ಮುಂದೆ. ಇದೆಲ್ಲ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೋ ಅವರನ್ನು ಮುಂದೆ ತರುವಂತಹ ಪ್ರಯತ್ನವೋ ಅಲ್ಲವೋ ಅನ್ನೋದನ್ನು ನಾವೇ ನಿರ್ಧಾರ ಮಾಡಬೇಕು. ಇನ್ನು ನಾವು ರೈಲ್ವೆ ವಿಚಾರಕ್ಕೆ ಬರೋಣ. ಭಾರತೀಯ ರೈಲ್ವೆ ಇವತ್ತು ಪ್ರಪಂಚದಲ್ಲೇ ಅತ್ಯಂತ 2ನೇ ಸ್ಥಾನದಲ್ಲಿರುವಂತಹ ಒಂದು ರೈಲ್ವೆ ಜಾಲವನ್ನು ಹೊಂದಿದೆ. ಇದಕ್ಕೆ ಮೊದಲು ನರೇಂದ್ರ ಮೋದಿಯವರು ಬರೋದಕ್ಕೆ ಮುಂಚೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ರೈಲ್ವೆ ಹಳಿಗಳ ಮೇಲೆ ಮಲಮೂತ್ರದ ಎಲ್ಲ ರೈಲಲ್ಲಿ ಪ್ರಯಾಣಿಕರು ಸಂಚಾರ ಮಾಡುವಾಗ ಶೌಚಾಲಯ ಉಪಯೋಗ ಮಾಡ್ತಾಯಿದ್ರು. ಆ ಮಲಮೂತ್ರಗಳೆಲ್ಲ ರೈಲ್ವೆ ಹಳಿಗಳ ಮೇಲೆ ಬೀಳ್ತಾ ಇತ್ತು. ಇದನ್ನು ಸ್ವಚ್ಛ ಭಾರತ ಮಿಷನ್ ಮಾಡಿದ್ಮೇಲೆ ನರೇಂದ್ರ ಮೋದಿಯವರು ಏನು ಮಾಡಿದ್ರು, ರೈಲ್ವೆ ಉನ್ನತೀಕರಣಕ್ಕೆ ಹಗಲು ರಾತ್ರಿ ಶ್ರಮವನ್ನು ವಹಿಸಲಾಯಿತು. ಇವತ್ತು ರೈಲ್ವೆ ಎಷ್ಟು ಸುಲಲಿತವಾಗಿ ತನ್ನ ವ್ಯವಸ್ಥೆಯನ್ನು ವಿಸ್ತರಿಸ್ಕೊಂಡಿದೆ ಅಂತ ಹೇಳಿದ್ರೆ, ದೇಶದಾದ್ಯಂತ ಇವತ್ತು 95% ಹೆಚ್ಚಿನ ರೈಲ್ವೆ ಹಳಿಗಳನ್ನು ವಿದ್ಯುತೀಕರಣಗೊಳಿಸಲಾಗಿದೆ. ಒಂದೇ ಭಾರತದಲ್ಲೇ ತಯಾರಾಗುವಂಥ ಒಂದೇ ಭಾರತ್ಗೆ ಇವತ್ತು ಇಡೀ ವಿಶ್ವದೆಲ್ಲೆಡೆಯಿಂದ ಡಿಮ್ಯಾಂಡ್ ಬರ್ತಾಯಿದೆ. ಅಂದರೆ ನಮಗೂ ಪೂರೈಕೆ ಮಾಡಿಕೊಡಿ ಅಂತ ಹೇಳುವಂತಹ ಒಂದು ಡಿಮ್ಯಾಂಡ್ ಬರ್ತಾಯಿದೆ. ಆದರೆ ಇವತ್ತವರೆಗೂ 142 ವಂದೇ ಭಾರತ್ ರೈಲ್ಗಳನ್ನು ದೇಶದ ಸೇವೆಗಾಗಿ ಸಮರ್ಪಣೆ ಮಾಡಿದ್ದಾರೆ ನರೇಂದ್ರ ಮೋದಿಯವರು. ಈಗ ನಮೋ ಭಾರತ್ ಅನ್ನುವಂತಹ ಸೆಮಿ ಹೈಸ್ಪೀಡ್ ಮತ್ತು ಸೆಮಿ ಲಕ್ಸುರಿ ರೈಲ್ಗಳನ್ನು ಇವತ್ತು ಉತ್ಪಾದನೆ ಮಾಡಲಿಕ್ಕೆ ಹೊರಟಿರೋದು. ಇನ್ನು ಮೆಟ್ರೋದ ವಿಚಾರಕ್ಕೆ ಬರೋದಾದರೆ 2014ಕ್ಕೆ ಮೊದಲು 200 ಕಿಲೋಮೀಟರ್ಗಳಷ್ಟು ಮಾತ್ರ ಒಂದು ಮೆಟ್ರೋ ಹಳಿಯ ವ್ಯವಸ್ಥೆ ಭಾರತದಲ್ಲಿದ್ದಿದ್ದು. ಇವತ್ತು 1100 ಕಿಲೋಮೀಟರ್ಗೂ ಮೀರಿದಂತಹ ಮೆಟ್ರೋ ವ್ಯವಸ್ಥೆ ದೇಶದಲ್ಲಿದೆ. ಇವತ್ತು 2 ವಿಧವಾದಂತಹ ಮೆಟ್ರೋ ರೈಲ್ಗಳನ್ನು ಭಾರತ ತಯಾರು ಮಾಡ್ತಾ ಇರತಕ್ಕಂಥದ್ದು. ಇದಷ್ಟೇ ಅಲ್ಲದೆ ರೈಲ್ವೆ ಲೋಕೋಮೋಟಿವ್ ಇಂಜಿನ್ಗಳನ್ನು ಕೂಡ ಇವತ್ತು ಭಾರತದಲ್ಲಿ ತಯಾರು ಮಾಡಲಾಗ್ತಾ ಇದೆ. ಬುಲೆಟ್ ಟ್ರೈನ್ ಇಷ್ಟರಲ್ಲೇ ಸಾಕಾರಗೊಳ್ಳುವಂತಹ ಒಂದು ಹಂತವನ್ನು ತಲುಪಿದೆ. ಯಾರ್ಯಾರು ಛೇಡಿಸ್ತಾರೋ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಆದರೆ ಇವತ್ತು ಸಂಪೂರ್ಣವಾಗಿ ರೈಲ್ವೆಯಿಂದ ಒಂದು ಹನಿ ಕೂಡ ಮಲಮೂತ್ರ ಎಲ್ಲೂ ಕೂಡ ರೈಲ್ವೆ ಹಳಿಗಳ ಮೇಲೆ ಬೀಳದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೇಶದಾದ್ಯಂತ ಇವತ್ತು ಅಮೃತ ಭಾರತ ಯೋಜನೆಯ ಅಡಿಯಲ್ಲಿ ಭಾರತದಲ್ಲಿರುವಂತಹ ಪ್ರತಿಯೊಂದು ರೈಲ್ವೆ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ಮಾನದಂಡಗಳ ಅಡಿಯಲ್ಲಿ ಉನ್ನತೀಕರಣವನ್ನು ಮಾಡಲಾಗ್ತಾ ಇದೆ. ಇದು ಕೂಡ ಸಾಧನೆ ಅಲ್ವಾ? ಇವತ್ತು 174 ನಗರಗಳಲ್ಲಿ ವಿಮಾನ ನಿಲ್ದಾಣಗಳನ್ನು ಕೂಡ ಮಾಡಲಾಗಿದೆ. ಇನ್ನು ನಾವು ಹೆದ್ದಾರಿಯ ವಿಷಯಕ್ಕೆ ಬರೋದಾದರೆ 2014ನೇ ಇಸ್ವಿಗೆ ಮೊದಲು ಕೇವಲ 98,000 ಕಿಲೋಮೀಟರ್ಗಳ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಭಾರತ ಹೊಂದಿತ್ತು. ಇವತ್ತು ಅದನ್ನು ಉನ್ನತೀಕರಣಗೊಳಿಸಿ 1,26,000 ಕಿಲೋಮೀಟರ್ಗಳವರೆಗೆ ವಿಸ್ತರಣೆಯನ್ನು ಮಾಡಲಾಗಿದೆ. 2014ನೇ ಇಸ್ವಿಯ ಮೊದಲು ಕೇವಲ 12 ಕಿಲೋಮೀಟರಷ್ಟು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಾಯಿತ್ತು. ಇವತ್ತು ಅದನ್ನು 34 ಕಿಲೋಮೀಟರ್ಗಳ ವ್ಯಾಪ್ತಿಗೆ ವಿಸ್ತರಣೆಯನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಭಾರತ ಇವತ್ತು ವಿಶ್ವ ದಾಖಲೆಯನ್ನು ಬರೆದಿರ್ತಕ್ಕಂಥದ್ದು. ಯಾವುದಾದ್ರು ಒಂದೇ ದಿನದಲ್ಲಿ ಇಂತಿಷ್ಟು ಕಿಲೋಮೀಟರಷ್ಟು ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಕೂಡ ವಿಶ್ವ ದಾಖಲೆಯನ್ನು ಬರೆದಿರ್ತಕ್ಕಂಥದ್ದು. ಇನ್ನು ಏಮ್ಸ್ಗಳು ಅಂದರೆ ಮೆಡಿಕಲ್ ಇದಿರ್ಬೋದು, ಅಂದರೆ ಮೆಡಿಕಲ್ ವಿಶ್ವವಿದ್ಯಾನಿಲಯ ಅಂತೇನು ಹೇಳ್ತಾರಲ್ಲ, ಅದು ಏಮ್ಸ್ಗಳನ್ನು ಬಹಳ ಹೆಚ್ಚು ಮಾಡಲಾಗಿದೆ. ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ವೈದ್ಯಕೀಯ ಕಾಲೇಜನ್ನು ಹೊಂದಿರಬೇಕು ಅನ್ನೋದು ಮೋದಿಜಿಯವರ ಕನಸು. ಮತ್ತು ಇವತ್ತು ಪ್ರತಿ ತಿಂಗಳಿಗೆ ಒಂದರಂತೆ ವಿಶ್ವವಿದ್ಯಾನಿಲಯವನ್ನು ಕೂಡ ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಮೋದಿಜಿಯವರ ಸಾಧನೆ. ಭಾರತದಲ್ಲಿ 500 ಮತ್ತು 1000 ರೂಪಾಯಿಗಳ ನೋಟುಗಳನ್ನು ಅಮಾನ್ಯೀಕರಣ ಮಾಡಲಾಯಿತು. ಆವಾಗ ದೊಡ್ಡ ಮಟ್ಟದಲ್ಲಿ ಹುಯಿಲನ್ನು ಎಬ್ಬರಿಸಲಾಯಿತು. ಇದರಿಂದ ಏನೂ ಸಾಧನೆ ಆಗೋದಿಲ್ಲ ಅಂತ. ಆದರೆ ನಾವಿಲ್ಲಿ ತುಂಬ ಸೂಕ್ಷ್ಮವಾಗಿ ಅರಿಯಬೇಕಾಗಿರುವಂತಹ ವಿಷಯಗಳು ಅಡಗಿರ್ತವೆ. ಯಾವಾಗ ಭಾರತಕ್ಕೆ ಯಾರು ಕರೆನ್ಸಿ ಚೆಸ್ಟ್ ಪೇಪರನ್ನು ಸಪ್ಲೈ ಮಾಡ್ತಾಯಿದ್ರು, ಇಂಕನ್ನು ಸಪ್ಲೈ ಮಾಡ್ತಾಯಿದ್ರು, ಅದೇ ಕಂಪನಿಗಳು ಪಾಕಿಸ್ತಾನಕ್ಕೂ ಕೂಡ ಮಾಡ್ತಾಯಿದ್ರು. ಇದರಿಂದ ಏನಾಗ್ತಾಯಿತ್ತು ಅಂದರೆ ದೇಶದಾದ್ಯಂತ ನಕಲಿ ನೋಟ್ಗಳು, ಕೋಟಾ ನೋಟ್ಗಳ ಹಾವಳಿ ಯಥೇಚ್ಛವಾಗಿ ಕಾಡ್ತಾಯಿತ್ತು. ಇವತ್ತು
ಭಾರತ ಹೊಂದಿರತಕ್ಕಂಥದ್ದು ಇಂಟೋಗ್ಲೋಟಿಯಾ ಎಲೆಕ್ಟ್ರೋಪ್ರಿಂಟ್ ಅನ್ನುವಂತಹ ಅತ್ಯುನ್ನತ ಗುಣಮಟ್ಟದ ಒಂದು ನೋಟ್ ಪ್ರಿಂಟ್ನ ವ್ಯವಸ್ಥೆಯನ್ನು ಮಾಡಲಾಯಿತು. ಇಲ್ಲೇ ನಮ್ಮ ಸಿದ್ದರಾಮಯ್ಯನವರ ಮನೆ ಪಕ್ಕದಲ್ಲೇ RBI ಅವರು ಯೂನಿಟನ್ನು ಹೊಂದಿದ್ದಾರೆ. ಸಿದ್ದರಾಮಯ್ಯವ್ರಿಗೆ ಗೊತ್ತಾಗಲೇ ಇಲ್ಲ ಅಲ್ಲಿ ನೋಟ್ ಪ್ರಿಂಟ್ ಆಗ್ತಾ ಇರೋದು. ನೋಟನ್ನು ಪ್ರಿಂಟ್ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಜಾರಿಗೆ ತರೋಕ್ಕೆ ಮೊದಲು ಮಾತ್ರ ಭಾರತೀಯರಿಗೆ ಗೊತ್ತಾಗಿದ್ದು. ತನ್ಮುಖೇನ ಏನಾಯಿತು ಅಂತ ಹೇಳಿದ್ರೆ, ಇವತ್ತು ದೇಶದಲ್ಲಿನ ಜನರು UPI ಟ್ರಾನ್ಸ್ಫರ್ಗೆ ಹೊಂದಿಕೊಳ್ಳುವಂತಹ ಒಂದು ಬೆಳವಣಿಗೆ ನಡೀತು. ಇವತ್ತು ಪ್ರತಿಯೊಬ್ಬ 70 ಕೋಟಿಗೂ ಮಿಗಿಲಾದಂಥ ಭಾರತೀಯರೇನಿದ್ದಾರೆ UPI ಮುಖಾಂತರ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡುವಂಥ ಕೌಶಲ್ಯವನ್ನು ಕಲ್ತ್ಕೊಂಡಿದ್ದಾರೆ. ಇದು ಸಾಧನೆ ಅಲ್ವಾ? ಹಾಗಾಗಿ ಇದಿಷ್ಟು ಕೆಲವು ಕನಸುಗಳನ್ನು ಮೋದಿಜಿ ಕಂಡಿದ್ದಂಥ ಕನಸುಗಳನ್ನು ನಾನಿವತ್ತು ನಿಮ್ಮ ಮುಂದೆ ಇಟ್ಟೆ. ಅದಲ್ಲದೆ ಭಾರತದ ಒಂದು ಸಾಂಸ್ಕೃತಿಕತೆಗೆ, ಹಿಂದೂ ಧರ್ಮಕ್ಕೂ ಕೂಡ ಮೋದಿಯವರ ಕಾಲದಲ್ಲಿ ಕೆಲಸವನ್ನು ಮಾಡಲಾಯಿತು. ಹಾಗಾಗಿ 500 ವರ್ಷಗಳ ಕನಸಾದಂತಹ ರಾಮ ಮಂದಿರವನ್ನು ಪುನರ್ ಸ್ಥಾಪಿಸುವುದರ ಮುಖಾಂತರ, ಅದು ಕೂಡ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಜಯಗಳಿಸುವುದರ ಮುಖಾಂತರವಾಗಿ ಕಟ್ಟಿದಂತಹ ರಾಮ ಮಂದಿರ ಇವತ್ತು ಇಡೀ ದೇಶದ ಜನರನ್ನು ಸೂಜಿಗಲ್ಲಿನಂತೆ ತನ್ನತ್ತ ಸೆಳೀತಾ ಇದೆ. 144 ವರ್ಷಗಳಿಗೆ ಒಮ್ಮೆ ಬರುವಂತಹ ಮಹಾಕುಂಭಮೇಳ ಏನಿದೆಯಲ್ಲ, ಇದನ್ನು ಕೂಡ ಆಯೋಜನೆ ಮಾಡಲಾಯಿತು. 65 ಕೋಟಿಗೂ ಮಿಗಿಲಾದ ಭಾರತೀಯರು, ವಿದೇಶಿಯರು ಇಲ್ಲಿ ಬಂದು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಇದಲ್ಲದೆ ಕಾಶಿ ವಿಶ್ವನಾಥ ಕಾರಿಡಾರ್ ಇರ್ಬೋದು, ಇನ್ನೂ ಹಲವಾರು ದೇವಾಲಯ ತೀರ್ಥಕ್ಷೇತ್ರಗಳ ಜೀರ್ಣೋದ್ಧಾರ ಇರ್ಬೋದು ನಡೀತಾ ಇದೆ. ಇದಲ್ಲದೆ ದೇಶದ ಒಂದು ಭೂ ಖಜಾನೆಗೆ ಬೆಂಬಿಡದೆ ಕಾಡ್ತಾ ಇದ್ದಂಥ ಒಂದು ಭೂತ ಇತ್ತು. ಅದರ ಹೆಸರು ವಕಫ್ ಬೋರ್ಡ್ ಅಂತ. ತಾನು ಕಂಡಿದ್ದನ್ನೆಲ್ಲ ಕಬಳಿಸ್ತಾ ಇತ್ತು ವಕಫ್ ಬೋರ್ಡ್. ಈಗ ಉಮೀದ್ ಆ್ಯಕ್ಟ್ನ ಅಡಿಯಲ್ಲಿ ಸಾಂವಿಧಾನಿಕವಾಗಿ ದಿನ ರಾತ್ರಿ ಹಗಲು ಒಂದೇ ಕೂಡಾಕೊಂಡು ಇವತ್ತು ಉಮೀದ್ ಬಿಲ್ಲನ್ನು ಜಾರಿಗೆ ತರಲಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ಇದರಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡೋದು, ಅಲ್ಪ ಮಟ್ಟಿನ ಬದಲಾವಣೆ ಆಗ್ಬೋದೇ ಹೊರತು ಇದನ್ನು ತಿರಸ್ಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಅಂಶವನ್ನು ಇವತ್ತು ಮುಂದಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ದೇಶವನ್ನು ಬಹುವಾಗಿ ಕಾಡ್ತಾ ಇದ್ದಂಥ ದೀರ್ಘಕಾಲೀನ ಸಮಸ್ಯೆ ಅಂದರೆ ವಕಫ್ ಬೋರ್ಡ್. ಅದಕ್ಕೆ ಒಂದು ಮುಲಾಮನ್ನು ಹಚ್ಚುವಂತಹ ಕೆಲಸವನ್ನು, ವಕಫ್ ಬೋರ್ಡ್ ಅನ್ನುವಂತಹ ಒಂದು ಹುಣ್ಣನ್ನು ಮೇಲ್ ಮಾಡುವಂಥ ಕೆಲಸಕ್ಕೂ ಕೂಡ ನರೇಂದ್ರ ಮೋದಿಯವರು ಕೈ ಹಾಕಿರ್ತಕ್ಕಂಥದ್ದು. ಯಾವಾಗ CAA ಜಾರಿಗೆ ತೊಗೊಂಬಂದ್ರಲ್ಲ, ಸಿಟಿಜನ್ ಅಮೈಂಡ್ಮೆಂಟ್ ಆ್ಯಕ್ಟ್, ಅದು ಇವಾಗ ಬಿಲ್ಲ ಅಂದರೆ ಇವಾಗ ಅದು ಮಸೂದೆ ಆಗೋಗಿದೆ. CAA ಅಂದರೆ ಯಾರ್ಯಾರು ಬೇರೆ ದೇಶದಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತಾರೆ, ಪಾಕಿಸ್ತಾನ, ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳು, ಅವ್ರಿಗೆ ಪೌರತ್ವವನ್ನು ಕೊಡೋದು, ಇದು ಇವತ್ತು ಸುಲಲಿತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಇನ್ನೇನಾದರೂ ಮಾಡಬೇಕಾಗಿರೋದಿದ್ದರೆ NRCಯನ್ನು ಜಾರಿಗೆ ತೊಗೊಂಬರಬೇಕು. ಇದಿಷ್ಟು ನಾನು ನೋಡಿದಂತೆ ಇನ್ನೂ ಹಲವಾರು ವಿಚಾರಗಳು ಬಿಟ್ಟೋಗಿರ್ಬೋದು. ಆದರೆ ಇವತ್ತು ರಾಹುಲ್ ಗಾಂಧಿಯವರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಸಿದ್ದರಾಮಯ್ಯ ಅವರು ಇರ್ಬೋದು, ಇವರೆಲ್ಲ ರಾಜಕೀಯದ ಉದ್ದೇಶದಿಂದ ಏನೇನೇ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಮೋದಿಜಿಯವರು ಮಾಡಿದಂಥ ಸಾಧನೆಯನ್ನು ಎಲ್ಲೂ ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ಕಂಡಂತೆ ಮೋದಿಜಿಯ ಸಾಧನೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ಒಂದು ಕಿರು ಪ್ರಯತ್ನವನ್ನು ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಎಲ್ಲವನ್ನೂ ವಿವರಿಸ್ತಾ ಹೋದರೆ ಸಂಚಿಕೆ ಸುದೀರ್ಘ ಆಗ್ಬಿಡುತ್ತೆ. ಹಾಗಾಗಿ ಇವತ್ತು ಒಂದು ಶತ್ರು ದೇಶ ಚಿಕ್ಕದೇ ಇರ್ಬೋದು, ಅವರು ಆರ್ಥಿಕವಾಗಿ ಜರ್ಜರಿತವಾಗಿರ್ಬೋದು, ಆದರೆ ವಿಶ್ವದ ಬಲಾಢ್ಯ ದೇಶಗಳ ಒಂದು ಸಹಾಯ ಹಸ್ತ ಅವ್ರಿಗೆ ಯಾವಾಗಲೂ ಸಿದ್ಧವಾಗಿರುತ್ತೆ. ಅಂಥ ಒಂದು ಪರಮಾಣು ರಾಷ್ಟ್ರ ಇತ್ತು ಪಾಕಿಸ್ತಾನ. ಅದರೊಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಅಂದರೆ ಏನು, ಏರ್ ಸ್ಟ್ರೈಕ್ ಅಂದರೆ ಏನು, ಆಪರೇಷನ್ ಸಿಂಧೂರ ಅಂದರೆ ಏನು, ದೇಶದ ಭದ್ರತೆ ಅಂದರೆ ಏನು ಅಂತ ಹೇಳುವಂಥ ಪಾಠವನ್ನು ಮಾಡಿ ಯುದ್ಧವನ್ನು ಮಾಡದೆ ಯುದ್ಧವನ್ನು ಗೆದ್ದು ಪಾಕಿಸ್ತಾನವನ್ನು ಇವತ್ತು ನಿರ್ಮಾಣ ಮಾಡಿರುವಂಥ ಸಾಧನೆ ಯಾವುದಾದ್ರೂ ಪ್ರಧಾನಮಂತ್ರಿಗಿದ್ದರೆ ಅದು ನರೇಂದ್ರ ಮೋದಿಯವರಿಗೆ ಮಾತ್ರ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಅವರು ಘೋಷಣೆ ಮಾಡುವಂಥ ಪ್ರತಿಯೊಂದು ಯೋಜನೆಗೂ ನರೇಂದ್ರ ಮೋದಿ ಯೋಜನೆ ಅಂತ ಇಡ್ಬೋದಾಗಿತ್ತು. ಆದರೆ ಅವರಲ್ಲಿ ಯಾವುದೇ ಪಕ್ಷದ ಪ್ರಧಾನಮಂತ್ರಿ ಆಗಿರಲಿ ಭೇದವಿಲ್ಲ ಅನ್ನೋದು ಸುಸ್ಪಷ್ಟ. ಅದಕ್ಕಾಗಿಯೇ ಇನ್ನು ಮುಂಬರುವಂಥ ಯೋಜನೆಗಳು ಕೂಡ ಪ್ರಧಾನಮಂತ್ರಿ ಯೋಜನೆಯಂತೆ ಇರಲಿ ಅಂತಲೇ ಇವರು ಇವತ್ತು ಮಾಡುವಂಥ ಯೋಜನೆಗಳಿಗೆ ಪ್ರಧಾನಮಂತ್ರಿ ಯೋಜನೆ ಅಂತ ಇಟ್ಟಿರೋದು. ಆದರೆ ರಾಜಕೀಯದ ಕಾಮಾಲೆ ಕಣ್ಣಿಂದ ನೋಡಿದಾಗ ಮಾತ್ರ ನರೇಂದ್ರ ಮೋದಿಯವರು ತುಂಬ ಪುಟ್ಟದಾಗಿ ಕಾಣ್ತಾರೆ. ಆದರೆ ನಿರ್ಮಲ ಮನಸ್ಸಿನಿಂದ ನೋಡಿದಾಗ ಭಾರತ ಎಷ್ಟು ಬೃಹತ್ತಾಗಿದೆಯೋ ಅಷ್ಟೇ ಬೃಹತ್ತಾಗಿ ಮೋದಿಜಿಯವರು ಸಾಮಾನ್ಯ ಮನುಷ್ಯನ ಕಣ್ಣಿಗೆ ಕಾಣ್ತಾರೆ. ಅಪ್ರತಿಮ ದೇಶಭಕ್ತನಾಗಿ ಕಾಣ್ತಾರೆ, ಅತ್ಯಂತ ಪ್ರಾಮಾಣಿಕನಾಗಿ ಕಾಣ್ತಾರೆ. ಹಾಗಾಗಿನೇ 11 ವರ್ಷಗಳು ಕಳೆದರೂ ಕೂಡ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಡೋದ್ರಲ್ಲಿ ಮೋದಿಜಿಯವರು ತಕ್ಕ ಮಟ್ಟಿಗೆ ಯಶಸ್ವಿಯನ್ನು ಸಾಧಿಸಿದ್ದಾರೆ ಅಂತ ಎಲ್ಲಿ ಬೇಕಾದರೂ ಕೂಡ ನಾವು ಘಂಟಾಘೋಷವಾಗಿ
ಭಾರತವಾಗಿ ಹೇಳ್ಬೋದು ಅನ್ನೋವಂಥ ವಿಚಾರವನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ನರೇಂದ್ರ ಮೋದಿ ಅವರ ಆಡಳಿತ ಶೈಲಿ ಇದೇ ರೀತಿಯಾಗಿ ಮುಂದುವರಿಲಿ. 2047ನೇ ಇಸ್ವಿಗೆ ಭಾರತ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿ ಅನ್ನುವಂಥ ಒಂದು ವಿಷಯವನ್ನು ನಿಮ್ಮೆಲ್ಲರೊಂದಿಗೆ ಇಡೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೀವಿ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.